ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಶರ್ಟ್ ಪೀಸಿಂದ ಒಂದು ಉಪಯುಕ್ತವಾದ ಒಂದು ಐಟಮನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ನಾನು ಯಾವ ಅಳತೆಯನ್ನು ತೊಗೊಂಡಿದ್ದೀನಿ, ಏನು ಎತ್ತ ಎಲ್ಲ ಹೇಳ್ತಾ ಬರ್ತೀನಿ. ನಾನು ಈ ಐಟಮನ್ನು ಮಾಡಲಿಕ್ಕೆ ನಾನು ಏನು ತೊಗೊಂಡಿದ್ದೀನಿ, ಏನೇನು ಐಟಮನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನೋಡಿ, ಮೇಯ್ನಾಗಿ ನಾನು ಇಲ್ಲಿ ಪೈಪಿಂಗನ್ನು ಮಾಡಲಿಕ್ಕೆ ಅಂತ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1.25 ಇಂಚ್ ಮಾಡ್ಕೊಂಡಿರ್ಬೋದು. ಒಂದು ಅಂದಾಜಲ್ಲಿ ಮಾಡಿದ್ದೀನಿ ಫ್ರೆಂಡ್ಸ್. 1.25 ಇಂಚ್ ಇದೆ. 1.25 ಇಂಚಿನ ಅಗಲದ್ದು ಲಾಡಿ ಮೀನ್ಸ್ ಪೈಪಿಂಗನ್ನು ಕೊಡಲಿಕ್ಕೆ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದೇನಪ್ಪ ಅಂದರೆ ಗ್ಲಾಸ್ ಶೀಟ್ಸ್ಗಳು. ನಾನಿಲ್ಲೊಂದು 6 ಪೀಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಜಾಸ್ತಿನೂ ಕೂಡ ಮಾಡ್ಕೊಬೋದು, ಇಲ್ಲ ಅಂತಂದರೆ ಕಡಿಮೆ ಸಣ್ಣದಾಗಿ ಕೂಡ ಮಾಡ್ಕೊಬೋದು. ನಾನು ಈಗ ಈ ಥರ ಇದಿರುತ್ತಲ್ಲ, ಈ ಥರ ಕವರು ನಮಗೆ ಬುಕ್ ಸ್ಟಾಪ್ಗಳಲ್ಲಿ ಸಿಗುತ್ತೆ. ಬುಕ್ಕಿನ ಅಂಗಡಿಗಳಲ್ಲಿ ನಾವು ಫೈಲಿಗೆ ಹಾಕಲಿಕ್ಕೆ ಬೇಕು, ಇಲ್ಲ ಪೌಚ್ ಹೊಲಿಲಿಕ್ಕೆ ಬೇಕು ಅಂತಂದರೆ ಈ ರೀತಿ ಇದು ಸಿಗುತ್ತೆ. ಇದರಲ್ಲಿ 2 ಕ್ವಾಲಿಟಿದು ಇರುತ್ತೆ. 2 ಕ್ವಾಲಿಟಿ ಅಂತಲ್ಲ, ಜಾಸ್ತಿನೇ ಇದೆ. ಒಂದು ತೆಳು ಇರುತ್ತೆ, ಮತ್ತು ಹೀಗೆ ಇದು ಮಾಡಿದ್ರೆ ಇಲ್ಲಿ ಮತ್ತೆ ಇನ್ನೂ ಒಂದು ಬಿಡಿಸ್ಕೊಂಡು ಬರುತ್ತೆ. ಅದು ತುಂಬ ಅಂದರೆ ತುಂಬ ತೆಳು ಇರುತ್ತೆ. ಇದು ನಾರ್ಮಲ್ಲಾಗಿ ದಪ್ಪ ಇದೆ. ಇದು ಕೂಡ 2 ಲೇಯರ್ ಇದೆ. ಇಲ್ಲಿ ಬಿಡಿಸಿರೋ ಓಪನ್ ಆಗುತ್ತೆ ಇದು ಕೂಡ, ಬಟ್ ನಾನು ಬಿಡಿಸೋದಿಲ್ಲ, ನಂಗೆ ಒಂಚೂರು ದಪ್ಪನೇ ಬೇಕು. ನಮಗೆ ಯಾವ ಅಳತೆಗೆ ಬೇಕೋ ಅದು ಅಳತೆ ಕಟ್ ಮಾಡಿಕೊಂಡು ನಾನು ಸುಮಾರು ಪೌಚ್ಗಳಲ್ಲೆಲ್ಲ ಹಾಕಿದ್ದೀನಿ, ನೀವು ನೋಡಿರ್ಬೋದು. ನೋಡಿಲ್ಲ ಅಂತಂದರೆ ಇನ್ನೊಂದು ಸರಿ ನೋಡಿ. ಫ್ರೆಂಡ್ಸ್, ನಾವು ಈಗ ಶರ್ಟ್ ಪೀಸನ್ನು ಫಸ್ಟು ಯಾವ ಅಳತೆಯನ್ನು ತೊಗೊಂಡಿದ್ದೀವಿ, ಲಾಡಿ ನಿಮಗೆ ಪೈಪಿಂಗ್ ಕೊಡಲಿಕ್ಕೆ ಬಟ್ಟೆ ಯಾವ ಅಳತೆಯಲ್ಲಿ ತೊಗೊಂಡಿದ್ದೀವಿ ಅಂತ ನಿಮಗೆ ಗೊತ್ತಾಯಿತು. ಈಗ ಶರ್ಟ್ ಪೀಸಿಂದ ನಾನು ಒಂದು ಬಟ್ಟೆಯನ್ನು ತೊಗೊಂಡಿದ್ದೀನಲ್ಲ, ಅದು ಯಾವ ಅಳತೆಯಲ್ಲಿ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನೋಡಿ, ನಾನಿಲ್ಲಿ ಒಂದು ಸೈಡಲ್ಲಿ ಯು ಶೇಪಾಗಿ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸೈಡಲ್ಲಿ ನಾರ್ಮಲ್ಲಾಗಿ ಬಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ 2 ಪೀಸ್ಗಳನ್ನು ಸೇಮ್ ಅಳತೆಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಅಂದರೆ ಚೂರು ದಪ್ಪ ಬರಲಿ ಅಂತ. ನಿಮಗೆ ಈಗ ಅನಿಸ್ಬೋದು ಏನು ಮಾಡ್ತಾ ಇದ್ದಾರಪ್ಪ ಅಂತ. ನಾನೀಗ ಇಲ್ಲೊಂದು ಹ್ಯಾಂಗರ್ ಟೈಪಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ನಾನೀಗ ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನಮಗೆ ಸಣ್ಣ ಪುಟ್ಟ ಐಟಮ್ಗಳೆಲ್ಲ ಕೆಳಗಡೆ ಸುಮ್ಮನೆ ಬಿದ್ದು ಹೊಳ್ಳಾಡ್ತಿರುತ್ತೆ. ಅದರ ಬದಲು ಈ ಥರ ಸ್ಟೋರೇಜ್ ಬ್ಯಾಗನ್ನು ಮಾಡಿಕೊಂಡ್ರೆ ಚೆನ್ನಾಗೇ ಇರುತ್ತೆ. ನೋಡಿ, 30 ಇಂಚಿಗೆ 1 ಪಾಯಿಂಟ್ ಅಷ್ಟು ಕಡಿಮೆ ಇದೆ, ಅಷ್ಟೇ. 30 ಇಂಚು ತೊಗೊಂಡಿದ್ದೀನಿ. ಅಂದರೆ ನಾನು ಇಲ್ಲಿ ಮೇಲ್ಗಡೆ ಯು ಶೇಪ್ ಮಾಡಬೇಕಾದ್ರೆ ಒಂಚೂರು ಇದಾಗಿರುತ್ತೆ, ಅದಕ್ಕಾಗಿ 30 ಇಂಚು ಉದ್ದ. ಹಾಗೆ ಅಗಲ ಬಂದು 5.25 ಇಂಚನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ 5.25 ಇಂಚು ಹೀಗೆ ಉದ್ದ ಬಂದು ಸಣ್ಣ ಪುಟ್ಟ ಕ್ಲಿಪ್ ಆಗಿರ್ಬೋದು, ರಬ್ಬರ್ ಬ್ಯಾಂಡು, ಅದನ್ನೆಲ್ಲ ಇಟ್ಕೊಳ್ಳಿಕ್ಕೆ 4 ಇಂಚನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಈಗ ನಾವು ಫಸ್ಟಿಗೆ ಏನು ಮಾಡಬೇಕಪ್ಪ ಅಂತ ಅಂದರೆ, ಈ ಶೀಟ್ ಇದೆಯಲ್ಲ, ಗ್ಲಾಸ್ ಶೀಟ್ ಅಂತ ಅಂತಾರೆ ಫ್ರೆಂಡ್ಸ್ ಇದಕ್ಕೆ. ಈಗ ಇದಕ್ಕೆ ನಾವು ಪೈಪಿಂಗನ್ನು ಕೊಟ್ಕೊಬೇಕು. ಪೈಪಿಂಗನ್ನು ಕೊಟ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಫಸ್ಟು ಹೀಗಿಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಆಮೇಲೆ ಉಲ್ಟಾ ಮಾಡಿ, ಆಮೇಲೆ ಹೀಗೆ ಮತ್ತು ಇದನ್ನು ಹೊಲಿಬೇಕಾದ್ರೆ ಅರ್ಜೆಂಟ್ ಇದ್ದವಾಗ ಹೊಲಿಬೇಕು ಹೋಗಬೇಡಿ, ನಿಧಾನಕ್ಕೆ ನಾವು ಇದನ್ನು ಹೊಲ್ಕೊಬೇಕು. ಈ ರೀತಿಯಾಗಿ 6 ಶೀಟಿಗೂ ಕೂಡ ನಾನು ಪೈಪಿಂಗನ್ನು ಕೊಟ್ಕೊಂಡು ಒಂದು ಸೈಡು, ಇಲ್ಲಿ ಅಗಲ ಏನಿದೆ 5.25 ಇಂಚ್ ಏನಿದೆಯಲ್ಲ, ಆ ಕಡೆ ಒಂದು ಸೈಡಲ್ಲಿ ನಾನು ಪೈಪಿಂಗನ್ನು ಕೊಟ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ. ನೋಡಿ, ಎಲ್ಲ ಪೀಸ್ಗಳಿಗೂ ಕೂಡ ಪೈಪಿಂಗನ್ನು ಅಟ್ಯಾಚ್ ಮಾಡ್ಕೊಂಬಂದು ಆಯಿತು. ಈಗ ಇದು 2 ಪೀಸ್ ಇರೋದ್ರಿಂದ ಜಸ್ಟು ಒಂದು ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಬಿಡೋಣ, ಇಲ್ಲಾಂದರೆ ಹೊಲಿಬೇಕಾದ್ರೆ ಜಾರೋದ್ರೆ ಕಷ್ಟ. ಅದಕ್ಕೆ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಬರ್ತೀನಿ. ಇದನ್ನು ಉಲ್ಟಾ ಬೇಕಾದ್ರೆ ಮಾಡ್ಕೊಬೋದು, ನಾನಿಲ್ಲಿ ಪೈಪಿಂಗನ್ನು ಕೊಡಲೇಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಉಲ್ಟಾ ಮಾಡ್ಕೊತಾ ಇಲ್ಲ. ಸೊ ನಾನೇನು ಮಾಡ್ತೀನಿ, ಈಗ ಜಸ್ಟ್ ಹೀಗೆ ಮೇಲ್ಗಡೆನೇ ಇಟ್ಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಸ್ಟಿಚ್ ಮಾಡಿಕೊಂಡು ಬಂದು ಆಯಿತು. ಈಗ ಏನು ಮಾಡೋಣ, ಜಸ್ಟ್ ಒಂದೊಂದು ಪೌಚ್ಗಳನ್ನು ತಗೊಂಡು ಹೀಗೆ ಇಟ್ಕೊಬೇಕು. ಹೀಗೆ ಇಟ್ಕೊಂಡು ಇಲ್ಲಿಂದ
ಹೀಗೆ. ಮತ್ತು ಇಲ್ಲಿ ಕೆಳಗಡೆ ಹೊಲಿಬೇಕಾದ್ರೆ ಏನು ಮಾಡಿ, ಜಸ್ಟ್ ಒಂದು ಫೋಲ್ಡನ್ನು ಮಾಡಿ, ಹೀಗೆ ಒಂದು ಫೋಲ್ಡನ್ನು ಮಾಡ್ಕೊಂಡು ಒಂದ್ಸರಿ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ನಮ್ಗೆ ಹೊಲಿಬೇಕಾದ್ರೆ ಈಸಿಯಾಗಿ ಆಗುತ್ತೆ ನೋಡಿ. ಹೀಗೆ 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 ಇಷ್ಟು ಸ್ಟಿಚ್ ಮಾಡಿಕೊಂಡು ತೊಗೊಬರ್ತೀನಿ. ಆಮೇಲೆ ನೆಕ್ಸ್ಟ್ ಈ ಥರ ಪಾಕೆಟನ್ನು ಎಲ್ಲಿ ಹಾಕಬೇಕು, ಪಾಕೆಟ್ ಹ್ಯಾಂಗರನ್ನು ಮಾಡ್ತಾಯಿದ್ದೀನಿ, ಸ್ಟೋರೇಜ್ ಹ್ಯಾಂಗರ್ ಅಂತ ಬೇಕಾದ್ರೂ ಹೇಳ್ಬೋದು. ಎಷ್ಟು ಐಟಮ್ಗಳು ನಮ್ಗೆ ಇದರಲ್ಲಿ ಹಿಡಿಯುತ್ತೆ, ಇಯರಿಂಗ್ಸ್ ಆಗಿರ್ಬೋದು, ಬಾಚಣಿಗೆ ಎಲ್ಲದನ್ನು ಕೂಡ ನಾನು ತೋರಿಸ್ತೀನಿ. ಫಸ್ಟು ಸ್ಟಿಚ್ ಮಾಡಿಕೊಂಡು ಬರ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಪೂರ್ತಿ ಎಲ್ಲ ಪಾಕೆಟು ಕೂಡ ರೆಡಿಯಾಗಿ ಬಂತು. ಈಗ ನಾವಿಲ್ಲಿ ಇನ್ನೊಂದು ಪೌಚ್ ಹಾಕೋದಿದ್ರೆ ಉಳಿಯುತ್ತೆ. ನಾನೇನಿಲ್ಲಿ ಹಾಕ್ತಾಯಿಲ್ಲ, ಜಸ್ಟ್ ಕಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಏನಕ್ಕಾಗಿ ಅಂತಂದರೆ ಇನ್ನೊಂದು ಪೌಚ್ ಹಾಕ್ಬೋದು. ನಾನು 30 ಇಂಚ್ ಹೇಳಿದ್ನಲ್ಲ, ಇಲ್ಲಿ ಎಷ್ಟು ಕಟ್ ಮಾಡಿದ್ದೀನಿ ಅಂತಂದರೆ 4 ಇಂಚು, 26 ಇಂಚನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಈಗ ಇದನ್ನು ಏನು ಮಾಡಬೇಕು, ಇದನ್ನು ನಾವು ಲಾಸ್ಟಿಗೆ ಪೈಪಿಂಗನ್ನು ಕೊಡೋಣ. ಈಗ ಏನು ಮಾಡೋಣ, ಜಸ್ಟು ಈ ಕಡೆ ಎಲ್ಲ ಹೊರಗಡೆ ಚೂರು ಹೊರಗಡೆ ಬಂದಿರುತ್ತಲ್ಲ, ಅದನ್ನೆಲ್ಲ ಒಂದ್ಸರಿ ಟ್ರಿಮ್ ಮಾಡ್ಕೊಬೇಕು. ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಹೀಗೆ ಟ್ರಿಮ್ ಮಾಡ್ಕೊಬೇಕು. ಎರಡೂ ಕಡೆನೂ ಕೂಡ ಚೆಂದ ಮಾಡಿ ಟ್ರಿಮ್ ಮಾಡ್ಕೊಳ್ಳಿ. ಅಂದರೆ ದಾರ ಎಲ್ಲ ಬಂದಿರುತ್ತಲ್ಲ, ಎಕ್ಸ್ಟ್ರಾ ಇರುತ್ತೆ ಅಂತಲ್ಲ, ಹೀಗೆ ಎಕ್ಸ್ಟ್ರಾ ದಾರ ಎಲ್ಲ ಬಂದಿರುತ್ತಲ್ಲ, ಅಂಥ ದಾರ ಎಲ್ಲ ಹೋಗಬೇಕು ಅಂತ ಅಷ್ಟೇ. ಇಷ್ಟು. ಈಗ ಏನು ಮಾಡೋಣ, ಸುತ್ತಲೂ ಕೂಡ ನಾವು ಪೈಪಿಂಗನ್ನು ಕೊಟ್ಕೊತ ಬರೋಣ. ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತೀನಿ. ಆನಂತರ ಹೀಗೆ ನಾನೀಗ ಪೂರ್ತಿಯಾಗಿ ಸುತ್ತಲೂ ಪೈಪಿಂಗನ್ನು ಕೊಡ್ತೀನಿ. ಫಸ್ಟು ಹೀಗೆ ಸ್ಟಿಚ್ ಮಾಡ್ಕೊತೀನಿ, ಆಮೇಲೆ ಹೀಗೆ ಫೋಲ್ಡ್ ಮಾಡ್ತೀನಿ, ಆಮೇಲೆ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ತೀನಿ. ಸುತ್ತಲೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಏನಾಯಿತು ಹೇಗಾಯಿತು ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಪಾಕೆಟ್ ನಮಗೆ ಏನು ಬೇಕಾದರೂ ಸಣ್ಣ ಪುಟ್ಟದೆಲ್ಲ ಇಟ್ಕೊಬೋದು. ಇಲ್ಲ ನಮ್ಮ ದಾರದ ರೀಲನ್ನು ಇಟ್ಕೊತೀವಿ ಅಂದರೂ ಇಲ್ಲೊಂದು ಹ್ಯಾಂಗರ್ಗೆ ನೇತಾಕೊಂಡು ಇಟ್ಕೊಬೋದು. ಈಗ ಇಷ್ಟೆಲ್ಲ ಆಯಿತು, ಹೇಗಪ್ಪ ನೇತಾಕೋದು ಅಂತ ಯೋಚನೆ ಮಾಡ್ತಾಯಿದ್ದೀರಾ? ನನ್ನ ಹತ್ರ ಇಲ್ಲೊಂದು ಹೊಲಿದಿರೋ ಲಾಡಿ ಇದೆ. ಇಲ್ಲ ಅಂತಂದರೆ ಜಸ್ಟ್ ಒಂದು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಹೀಗೆ ಇಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ನೋಡಿ. ಹೀಗೆ ಮಳೆಗೆ ನೇತಾಕೊಂಡ್ಬಿಟ್ರೆ ಆಯಿತು. ಎಷ್ಟು ಚೆನ್ನಾಗಿ ಆಯ್ತಲ್ವ ಫ್ರೆಂಡ್ಸ್? ಇದು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾವು ದಾರನ ಬೇಕಾದರೆ ಈ ರೀತಿಯಾಗಿ ಜೋಡಿಸಿ ಇಡಬಹುದು. ಎಲ್ಲೋ ಕಳೆದೋಗುತ್ತೆ, ಎಲ್ಲೆಲ್ಲೋ ಬಾಕ್ಸಿಗೆ ಹಾಕಿಟ್ಕೊಂಡು ಗಂಟಾಗುತ್ತೆ ಅನ್ನೋದು ಏನೂ ಇರೋದಿಲ್ಲ. ಮತ್ತು ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಮಗದು ಕಲರ್ ಕೂಡ ಕಾಣಿಸುತ್ತೆ. ಎಲ್ಲ ದಾರಗಳನ್ನು ಕೂಡ ಹೀಗೆ ನೀಟಾಗಿ ಜೋಡಿಸ್ಕೊಬೋದು. ಅಷ್ಟಕ್ಕೂ ಕೂಡ ಜೋಡಿಸಿ ತೋರಿಸ್ತೀನಿ ನೋಡಿ. ಎಲ್ಲದಕ್ಕೂ ಕೂಡ ದಾರಗಳನ್ನು ಹೀಗೆ ಜೋಡಿಸಿ ಇಟ್ಕೊಬೋದು. ನಾವಿಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀವಿ, ಟ್ರಾವೆಲಿಗೆ ಬೇಕು ಅಂದರೆ ಜಸ್ಟು ಈ ರೀತಿ ಒಂದು ನೆಕ್ಸ್ಟು ತೋರಿಸ್ತೀನಿ ಅದನ್ನು ಡೀಟೇಲಾಗಿ ಹೊಸ ವೀಡಿಯೋದಲ್ಲಿ. ಇದಕ್ಕೆ ಜಿಪ್ಪೆಲ್ಲ ಹಾಕಿ ನಮ್ಮ ಮೇಕಪ್ ಕಿಟ್ಗಳನ್ನು ಬೇಕಾದರೆ ನಾವು ಹೀಗೆ ಇಟ್ಕೊಬೋದು ನೋಡಿ. ಈ ರೀತಿಯಾಗಿ ಫೋಲ್ಡ್ ಮಾಡಿ ಗಂಟು ಹಾಕಿ ಇಟ್ಕೋಬೋದು. ಈಗ ಮಾಡಿರೋದು ಇಷ್ಟ ಆಯ್ತಲ್ವ ಫ್ರೆಂಡ್ಸ್? ನೋಡಿ, ದಾರ ಎಲ್ಲೂ ಕಳೆದೋಗುತ್ತೆ ಅಂತ ಇಲ್ಲ ನಮಗೆ. ನಾನಿಲ್ಲಿ ಜಸ್ಟ್ 5 ದಾರ ಹಿಡಿಯೋಷ್ಟು ಹಾಕಿದ್ದೀನಿ. ನೀವು ಬೇಕಾದ್ರೆ ಅಗಲದು ಮಾಡ್ಕೊಬೋದು. ಇನ್ನೂ ಅಳತೆ ಹೊಲಿಯೋದು ಗೊತ್ತಾಯ್ತಲ್ಲ, ಅಳತೆಯನ್ನು ಜಾಸ್ತಿ ಮಾಡ್ಕೊಬೋದು. ಇದು ಅಲ್ಲದೆ ನಾವು ದಾರ ಇಟ್ಕೊಳ್ಳೋದು ಒಂದು, ನನಗೆ ಇಲ್ಲಿ ದಾರ ಇತ್ತು ತೋರಿಸ್ದೆ. ಇಲ್ಲ ಅಂತಂದರೆ ನಿಮ್ಮ ಇಯರಿಂಗ್ಸ್ ಆಗಿರ್ಬೋದು, ರಬ್ಬರ್ ಬ್ಯಾಂಡ್ ಆಗಿರ್ಬೋದು, ಸಣ್ಣ ಪುಟ್ಟ ಕ್ಲಿಪ್ಗಳು, ಬಾಚಣಿಗೆ ಎಲ್ಲದನ್ನು ಇಟ್ಕೊಂಡು ಇದರೊಳಗಡೆ ಮೇಲ್ಗಡೆ ಕನ್ನಡಿ ಪಕ್ಕಕ್ಕೆ ಒಂದು ಇದನ್ನು ಹುಕ್ಕನ್ನು ಹಾಕ್ಕೊಂಡು ನೇತಾಕೊಂಡ್ಬಿಟ್ರೆ ಸೂಪರಾಗಿ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಶರ್ಟ್ ಪೀಸ್ ಅಂತ ಎಲ್ಲೂ ಕೂಡ ಅನಿಸೋದಿಲ್ಲ. ಶರ್ಟ್ ಪೀಸಿಗೆ ಹೊಸ ಲುಕ್ಕನ್ನು ಕೊಟ್ಟ ರೀತಿಯಲ್ಲಿ ಆಗಿದೆ. ನಿಮಗೆ ಇದು ಇಷ್ಟ ಆಯಿತು ಅಲ್ವಾ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ
ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್. ಶುಭ ದಿನ.